ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. 13ನೇ ಪಾಯಿಂಟ್ನಲ್ಲಿ 32 ಅಡಿ ಅಗೆದ್ರೂ ಕೂಡ ಸಿಗಲಿಲ್ಲ ಮೂಳೆ. ಧರ್ಮಸ್ಥಳದಲ್ಲಿ ಶವಶೋಧ ಬಂದ್ ಆಗುತ್ತಾ ಅಥವಾ ಮುಂದುವರಿಯುತ್ತಾ? ಮಾಸ್ಕ್ ಮ್ಯಾನ್ಗೆ ಮಂಪರು ಪರೀಕ್ಷೆ ವಿಚಾರ ಮುನ್ನೆಲೆಗೆ ಬಂದಿದ್ದೇಕೆ? ಈ ಎಲ್ಲ ಸುದ್ದಿಯನ್ನು ನೋಡೋಣ ಧರ್ಮಸ್ಥಳ ರಹಸ್ಯ ನ್ಯೂಸ್ ಟಾಪ್ನಲ್ಲಿ. ಧರ್ಮಸ್ಥಳದ ಶವಶೋಧದ ಕಾರ್ಯ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ. 2 ದಿನಗಳಿಂದ 13ನೇ ಪಾಯಿಂಟ್ನಲ್ಲಿ ಆಪರೇಷನ್ ಆರಂಭಿಸಿದ ಎಸ್ಐಟಿ ನಿನ್ನೆ ಕೂಡ ಅದೇ ಜಾಗದಲ್ಲಿ ಶೋಧ ನಡೆಸಿತ್ತು. 32 ಅಡಿ ಆಳದ ಗುಂಡಿ ತೋಡಿದ ಅಧಿಕಾರಿಗಳು ನಿನ್ನೆ ಶೋಧ ಅಂತ್ಯಗೊಳಿಸಿದ್ರು. ಇದರ ನಡುವೆ ಮಾಸ್ಕ್ ಮ್ಯಾನ್ 300 ಶವಗಳ ಹೊಸ ಆರೋಪ ಮಾಡಿದ್ದಾನೆ. ಧರ್ಮಸ್ಥಳದ 13ನೇ ಪಾಯಿಂಟ್ ಸುತ್ತಮುತ್ತ ನಿನ್ನೆ ಮತ್ತೆ ಶೋಧ ಕಾರ್ಯ ನಡೆದಿದೆ. 2ನೇ ದಿನ ಎಸ್ಐಟಿಯ ಅಧಿಕಾರಿಗಳು 32 ಅಡಿಯವರೆಗೂ ಅಗೆಸಿ ಶೋಧ ಕಾರ್ಯ ನಡೆಸಿತ್ತು. ಆದ್ರೆ ಇಲ್ಲೂ ಯಾವ ಕುರುಹು ಸಿಕ್ಕಿಲ್ಲ. ಮೊನ್ನೆ ಇದೇ 13ನೇ ಪಾಯಿಂಟ್ನಲ್ಲಿ 12 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಆಳಕ್ಕೆ ಗುಂಡಿ ತೋಡಲಾಗಿತ್ತು. ಇಲ್ಲಿ ಏನೂ ಸಿಕ್ಕಿರಲಿಲ್ಲ. ನಂತರ ಇದೇ ಪಾಯಿಂಟ್ನ ಉತ್ತರ ದಿಕ್ಕಿನತ್ತ ಕೈ ತೋರಿಸಿ ಅಲ್ಲಿ ಶವಗಳನ್ನ ಹೂತಿದ್ದಾಗಿ ಹೇಳಿದ್ದ. ಡ್ರೋನ್ ಮೌಂಟೆಡ್ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಬಳಸಿ ಶೋಧಿಸಿದ್ರು, ಯಾವುದೇ ಕ್ಲೂ ಸಿಗ್ಲಿಲ್ಲ. ನೂರಾರು ಶವ ಹೂತಿದ್ದೇನೆ ಅಂತ ಈಗಾಗಲೇ 16 ಗುಂಡಿ ಅಗೆಸಿರೋ ಮಾಸ್ಕ್ ಮ್ಯಾನ್ ಇದೀಗ ಮತ್ತೊಂದು ಆರೋಪ ಮಾಡಿದ್ದಾನೆ. ನಾನು 30 ಕಡೆ 300ಕ್ಕೂ ಹೆಚ್ಚು ಶವ ಹೂತಿದ್ದೇನೆ. ಬಂಗ್ಲಗುಡ್ಡೆ, ಕಲ್ಲೇರಿ ಹಾಗೂ ರತ್ನಗಿರಿಯಲ್ಲಿ ಮತ್ತಷ್ಟು ಪಾಯಿಂಟ್ ಇದೆ. ಹೀಗಾಗಿ ಎಲ್ಲಾ ಕಡೆ ಜಿಪಿಆರ್ ಯಂತ್ರದ ಮೂಲಕ ಶೋಧ ಮಾಡಬೇಕು ಅಂತ ಎಸ್ಐಟಿಗೆ ಒತ್ತಾಯಿಸಿದ್ದಾನೆ. ಮಾಸ್ಕ್ ಮ್ಯಾನ್ ಹೇಳಿದಂತೆ ಎಸ್ಐಟಿ 16 ಜಾಗಗಳಲ್ಲಿ ಶೋಧ ನಡೆಸಿತ್ತು. ಆದ್ರೆ 6ನೇ ಗುಂಡಿಯಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದ್ರೆ 11 ಎ ಸ್ಥಳದಲ್ಲಿ ಭೂಮಿ ಮೇಲೆಯೇ ಅಸ್ಥಿಪಂಜರ ಪತ್ತೆಯಾಗಿತ್ತು. ಉಳಿದ ಎಲ್ಲಾ ಕಡೆ ಯಾವೊಂದು ಮೂಳೆಯೂ ಸಿಕ್ಕಿಲ್ಲ. ಹೀಗಾಗಿ ಮಾಸ್ಕ್ ಮ್ಯಾನ್ಗೆ ಮಂಪರು ಪರೀಕ್ಷೆ ನಡೆಸಲು ಎಸ್ಐಟಿ ಚಿಂತನೆ ನಡೆಸಿದೆ. ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಆಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಮುಂದಾಗಿದೆ. ಮಾಸ್ಕ್ ಮ್ಯಾನ್ ಹೇಳಿದ 16 ಜಾಗಗಳಲ್ಲಿ ಅಗೆತ ಕಂಪ್ಲೀಟ್ ಆಗ್ತಿದ್ದಂತೆ ಮತ್ತಿಬ್ಬರು ದೂರುದಾರರು ಎಸ್ಐಟಿ ಮುಂದೆ ಪ್ರತ್ಯಕ್ಷವಾಗಿದ್ದಾರೆ. ಪುರಂದರಗೌಡ ಹಾಗೂ ತುಕಾರಾಮ್ ಗೌಡ ಅನ್ನೋ ಇಬ್ಬರು ಎಸ್ಐಟಿ ಮುಂದೆ ತಮ್ಮ ಹೇಳಿಕೆ ದಾಖಲಿಸಿದ್ದಾರೆ. 13 ಪಾಯಿಂಟ್ಗಳಲ್ಲೂ ಏನೂ ಸಿಗಲ್ಲ, ಆದ್ರೆ ಈ ಪಾಯಿಂಟ್ಗಳಲ್ಲಿ ಹೆಣ ಹೂತಿರೋದಕ್ಕೆ ನಾನೇ ಸಾಕ್ಷಿ ಅಂತ ಪುರಂದರಗೌಡ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ನಾನು ಸುಮಾರು 2003ರಿಂದ 2010 ಒಳಗೆ ಆ ಸಮಯದಲ್ಲಿ ನಾನು ನೋಡಿದ್ದೀನಿ ಸರ್. ಅವಾಗ ಅಲ್ಲಿ ಕಸಗುಡಿಸೋರು ಒಂದು 3-4 ಫ್ಯಾಮಿಲಿ ಇದ್ರು ಸರ್. ಅದರಲ್ಲಿ ಈಗ ಭೀಮ್ ಅಂತ ಏನು ಹೇಳ್ತಾರೆ ಅವನ ಥರನೇ ಮೈಕಟ್ಟು ಇರುವಂಥ ವ್ಯಕ್ತಿಯನ್ನು ನಾನು ಅಲ್ಲಿ ನೋಡಿದ್ದೀನಿ ಸರ್. TV9 ಜೊತೆ ಮಾತನಾಡಿದ ಹೊಸ ದೂರುದಾರ ಪುರಂದರಗೌಡ, ನಾನು ನೇತ್ರಾವತಿಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದೆ. ಪಾಯಿಂಟ್ ನಂಬರ್ 1ರ ಬಳಿ ನನ್ನ ಅಂಗಡಿ ಇತ್ತು. ಅಂಬಾಸಿಡರ್ ಕಾರಿನಲ್ಲಿ ಬಂದು ಹೆಣ ಹೂತು ಹಾಕುವುದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಪೊಲೀಸರು, ವೈದ್ಯರು, ಅಧಿಕಾರಿಗಳು ಯಾರೂ ಇರ್ತಿರ್ಲಿಲ್ಲ. 3-4 ಜನ ಸ್ವಚ್ಛತಾ ಕಾರ್ಮಿಕರು ಶವ ತಂದು ಹೂಳುತ್ತಿದ್ರು. ಅವತ್ತು ಅದನ್ನ ಹೊರಗೆ ಹೇಳಲು ನನಗೆ ಭಯ ಇತ್ತು ಅಂತ ಹೇಳಿದ್ದಾರೆ. ಆ ವಿಚಾರ ಪ್ರಶ್ನೆ ಮಾಡಿದರೆ ನಮ್ಮ ಮೇಲೆ ಪ್ರಶ್ನೆ ಮಾಡುವವರು ಮತ್ತೆ ಇರ್ತಾರೆ. ಅದಕ್ಕೆ ಆ ಒಂದು ವಿಚಾರವಾಗಿ ಭಯದಿಂದಾಗಿ ನಾವು ಯಾವ ವಿಚಾರ ಬರ್ತಿರಲಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಒಂದು SIT ರಚನೆ ಮಾಡಿದ ಮೇಲೆ ನಮಗೂ ಸ್ವಲ್ಪ ಧೈರ್ಯ ಬಂದಿದೆ. ಇನ್ನು ಪಾಯಿಂಟ್ ನಂಬರ್ 13ರ ಬಗ್ಗೆ ಮಾತನಾಡಿದ ಪುರಂದರಗೌಡ, ಪಾಯಿಂಟ್ ನಂಬರ್ 13ರಲ್ಲೂ ಶವ ಹೂತಿದ್ದನ್ನ ನೋಡಿದ್ದೇನೆ. ಈ ಅನಾಮಿಕ ವ್ಯಕ್ತಿ ಮತ್ತು ನಾವು ನೋಡಿದ ವ್ಯಕ್ತಿಗೆ ಹೋಲಿಕೆ ಇದೆ. ಎಸ್ಐಟಿ ಮೇಲೆ ನಂಬಿಕೆ ಇದೆ, ತನಿಖೆ ಆಗಬೇಕು. ಪೊಲೀಸರ ಯಾವುದೇ ವಿಚಾರಣೆ ತನಿಖೆಗೆ ನಾವು ಸಿದ್ಧ ಅಂತ ಹೇಳಿದ್ದಾರೆ. ಅಲ್ಲದೆ ಅನಾಮಿಕ ಗುರುತಿಸಿದ ಜಾಗ ಬಿಟ್ಟು ಬೇರೆ ಜಾಗವನ್ನ ನಾವು ನೋಡಿದ್ದೇವೆ. ನೇತ್ರಾವತಿ ಸುತ್ತಮುತ್ತ ಬಹಳ ಬದಲಾವಣೆಗಳು ಆಗಿವೆ. ಯಾಕೆ ಬುರುಡೆ ಮೂಳೆ ಸಿಗುತ್ತಿಲ್ಲ ಅಂತ ನಮಗೂ ಆಶ್ಚರ್ಯ ಆಗಿದೆ ಅಂತ ಹೇಳಿದ್ದಾರೆ. ಇನ್ನೊಬ್ಬ ದೂರುದಾರ ತುಕಾರಾಮ್ ಗೌಡ ಕೂಡ 2009ರಲ್ಲಿ ಶವ ಹೂತಿರೋದನ್ನ ನಾನು ನೋಡಿದ್ದೇನೆ. ನಾವು ನಡೆದಾಡುವ ದಾರಿಯಲ್ಲಿ ಹೆಣ ಹೂತು ಹಾಕಿರೋದನ್ನ ನೋಡಿದ್ದೇನೆ. ಸುಮಾರು 3 ಜನರು ಬಂದು ಹೆಣ ಹೂಳುತ್ತಿದ್ರು. ನಾನು ನೋಡಿದ ಹೆಣ ಹೂಳುತ್ತಿದ್ದ ವ್ಯಕ್ತಿ ಬೇರೆ. ಈಗ ಬಂದಿರುವ ದೂರುದಾರ ಬೇರೆ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾವು ನೋಡಿದವರು ಬೇರೆ, ಇವನಲ್ಲ ಇವನನ್ನು ನೋಡಿಲ್ಲ ನಾನು.
ಇನ್ನೊಂದು ನೋಡ್ಲಿಕ್ಕೆ ಅಂತ ನಾವು ಹೋಗಿಲ್ಲ. ಇಲ್ಲ, ನಾವು ನಮ್ಮ ಅಷ್ಟಿಗೆ ನಾವು ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ. ಬೇರೆಯವರು ಆಗ್ತಾಯಿದ್ರು, ತಗೊಂಡು ಬಂದು ಆಗ್ತಾಯಿದ್ರು, ಅವರು ಪರಿಚಯ ಇಲ್ಲ ನನಗೆ. ಧರ್ಮಸ್ಥಳದ ಬಗ್ಗೆ ನಿನ್ನೆ ಸದನದಲ್ಲಿ ಪ್ರಸ್ತಾಪವಾಗಿರೋ ಬಗ್ಗೆ ಪ್ರತಿಕ್ರಿಯಿಸಿರೋ ಸ್ಪೀಕರ್ ಯುಟಿ ಖಾದರ್, ಈ ವಿಷಯದ ಬಗ್ಗೆ ನಾನು ಚರ್ಚೆಗೆ ಅವಕಾಶ ಮಾಡಿಕೊಡ್ತೇನೆ, ಆದ್ರೆ ಧಾರ್ಮಿಕ ಸ್ಥಳದ ಪಾವಿತ್ರತೆಯನ್ನ ಕಾಪಾಡುವುದು ನಮ್ಮ ಕರ್ತವ್ಯ ಎಂದಿದ್ದಾರೆ. ಇದರ ನಡುವೆ ಬಿಜೆಪಿ ಶಾಸಕ SR ವಿಶ್ವನಾಥ್ ಆಗಸ್ಟ್ 16ರಂದು 500 ಕಾರ್ಗಳಲ್ಲಿ ಬೆಂಬಲಿಗರ ಜೊತೆ ಧರ್ಮಸ್ಥಳ ಚಲೋಗೆ ಮುಂದಾಗಿದ್ದಾರೆ. ಎರಡನೇ ಹಂತದಲ್ಲಿ ಆಗಸ್ಟ್ 17ರಂದು ವಿಜಯೇಂದ್ರ ನೇತೃತ್ವದ ಶಾಸಕರ ತಂಡ ಧರ್ಮಸ್ಥಳಕ್ಕೆ ತೆರಳಿ ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH